ನಮಸ್ಕಾರ. ನಮ್ಮ ಆರುಷ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ನಾವು ದುಡ್ಡು ಮತ್ತು ಸ್ಕೆಡ್ಯೂಲ್ ಎಲ್ಲ ರೆಡಿ ಮಾಡಿಕೊಂಡು ಹೊರಟಾಗ ಸೆಕೆಂಡ್ ಸ್ಕೆಡ್ಯೂಲ್ ಶೂಟಿಂಗ್ ಅಂತ ಹೊರಟಾಗ ದೊಡ್ಡ ಬಂಡೆನೇ ಬೀಳ್ತು ಅಂತ. ಆದರೆ ಆ ದೊಡ್ಡ ಬಂಡೆಗಿಂತ ಮೊದಲು ಒಂದು ಆಲಿಕಲ್ಲು ಬೀಳ್ತು. ಅದೇನಪ್ಪ ಅಂತಂದರೆ, ನಾವು ಮೈಸೂರಲ್ಲಿ ಆಗಲೇ ಮೈಸೂರಲ್ಲಿ ಶೂಟಿಂಗ್ ಮಾಡಿ 5 ದಿವಸ ಇದ್ದು 4 ದಿವಸಲ್ಲೇ ಮುಗಿಸ್ಕೊಂಡು ಬಂದ್ವಿ ಬೆಂಗಳೂರಿಗೆ ಅಂತ ಹೇಳಿದ್ದೆ. ಆ ಟೈಮಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ಒಂದು ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಅಸೋಸಿಯೇಟ್ ಇದ್ದರು, ವಿಜಯ ಯುದ್ಧದಲ್ಲಿ ಕೆಲಸ ಮಾಡ್ತಾಯಿದ್ದವರು. ಅವರು ಇನ್ನೊಂದೇನು, ನಾವು ಯಾವುದೇ ಕಾರಣಕ್ಕೂ ಆಫೀಸ್ ಮಾಡಿರಲಿಲ್ಲ. ಆ ಪ್ರೀ ಪ್ರೊಡಕ್ಷನ್ ಕೆಲಸ ಎಲ್ಲ ವಿಜಯ್ ಅವರೇ ಮಾಡ್ತಾಯಿದ್ರು. ಅವ್ರ ಮನೇಲಿ ಕೂತ್ಕೊಂಡು ಅಸೋಸಿಯೇಟ್ನ ಕರೆಸ್ಕೊಂಡು ಜೊತೆಲೇ ಕೂತ್ಕೊಂಡೆಲ್ಲ ಮುಗಿಸ್ತಾಯಿದ್ರು. ಹಾಗಾಗಿ ನಮಗೇನು ಆಫೀಸ್ ಮಾಡುವಂಥ ನಮ್ಮ ಫಸ್ಟ್ ಶಕ್ತಿನೂ ಇರಲಿಲ್ಲ, ಅವಶ್ಯಕತೆಯೂ ಬರಲಿಲ್ಲ. ಎಲ್ಲ ಕೆಲಸ ಚೆನ್ನಾಗಾಗಿತ್ತು. ಈ ಶೂಟಿಂಗೆಲ್ಲ ಮೈಸೂರು ಶೂಟಿಂಗ್ ಎಲ್ಲ ಆದಮೇಲೆ ಮತ್ತೆ ನನ್ನ ಕೆಲಸ ನಾನು ಮಾಡಿಕೊಂಡು ನೆಕ್ಸ್ಟು ಸ್ಕೆಡ್ಯೂಲ್ಗೆ ಬೇಕಾದಂಥ ದುಡ್ಡು ಅಡ್ಜಸ್ಟ್ ಮಾಡೋದಕ್ಕೆ ಅದ್ರ ಕಡೆ ಗಮನ ಹರಿಸ್ತಾಯಿದ್ದೆ. ಸೊ ಈ ಮಧ್ಯೆ ನಾನು ಸಿಂಗಾಪುರ್ಗೆ ಹೋಗ್ಬೇಕಾಗಿ ಬಂತು. ನಾನು ಸಿಂಗಾಪುರ್ಲಿದ್ದೆ. ಈ ಕಡೆ ಕೆಲಸಗಳು ನಡೀತಾಯಿತ್ತು. ವಿಜಯ್ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡ್ಕೋತಾಯಿದ್ರು. ಆ ಟೈಮಲ್ಲಿ ಒಂದು ಸಲ ವಿಜಯ್ ನನಗೆ ಫೋನ್ ಮಾಡಿದ್ರು ಸಿಂಗಾಪುರ್ಗೆ. ನಾವು ಮೊದಲೇ ಮಾತಾಡ್ಕೊಂಡಿದ್ವಿ, ನಾನು ಸಿಂಗಾಪುರ್ಲಿದ್ದಾಗ ಹಿಂಗೆ ಟೈಮ್ ಡಿಫ್ರೆನ್ಸ್ ಇರುತ್ತೆ, ಬಟ್ ಏನೇ ಅರ್ಜೆಂಟ್ ಇದ್ದರೂ ತಲೆ ಕೆಡಿಸ್ಕೊಬೇಡಿ ಮಾಡಿ ಅಂತಂದ್ಬಿಟ್ಟು ಅವರು ವಾಟ್ಸಪ್ ಕಾಲು ಮಾಡ್ತೀನಿ ಸರ್ ಅಂತೆಲ್ಲ ಹೇಳಿದರು. ಆಯಿತು ಅಂತ ಹೇಳಿದೆ. ಸೊ ಒಂದು ಸಲ ಒಂದು ಕಾಲ್ ಬಂತು ವಿಜಯ್ ಅವ್ರದ್ದು ಸಿಂಗಾಪುರ್ಲಿದ್ದಾಗ. ನಾನು ಸರಿ ಏನೋ ಮಾಡಿದ್ದಾರೆ ಆಮೇಲೆ ಮಾಡೋಣ ಅಂತ, ಬಟ್ ಒಂದು 2-3 ಸಲ ಮತ್ತೆ ಕಾಲ್ ಬರೋಕ್ಕೆ ಶುರು ಆಯಿತು. ಸರಿ, ನಾನೇನೋ ಅರ್ಜೆಂಟ್ ಇರಬೇಕು ಅಂತ ಅಂದ್ಬಿಟ್ಟು ವಾಪಸ್ ಕಾಲ್ ಮಾಡಿದೆ ವಿಜಯ್ ಅವ್ರಿಗೆ. ಏನು ವಿಜಯ್ ಅಂತ ಹೇಳಿದೆ. ಅವ್ರಿಗೆ ಸ್ವಲ್ಪ ಒಂಚೂರು ವಾಯ್ಸ್ ಏನೋ ಅಷ್ಟೊಂದು ಸರಿ ಇಲ್ಲ ಅಂತ ಅನ್ನಿಸ್ತು ನನಗೆ. ಏನಿಲ್ಲ ಸರ್, ಏನೋ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಮಾಡಿದೆ ಅಂತಂದು. ಹೇಳಿ ಏನಾದರೂ ಅರ್ಜೆಂಟ್ ಇದೆಯಾ ಅಂತಂದೆ. ಏನಿಲ್ಲ ಸರ್, ಹೀಗೆ ನನಗೆ ಒಂದು ವಿಷಯ ಗೊತ್ತಾಯಿತು, ಅದನ್ನು ನಿಮ್ಗೆ ಹೇಳಬೇಕು ಅಂತ ಹೇಳಿ ಅಂತಂದೆ. ಏನಿಲ್ಲ, ನಮ್ಮ ಜೊತೆಲಿ ಕೆಲಸ ಮಾಡ್ತಿಲ್ಲ ಅಸೋಸಿಯೇಟು, ಅವರು ಎಲ್ಲ ನಮ್ಮ ಒಬ್ಬರು ಟೆಕ್ನಿಷಿಯನ್ನು ಮತ್ತು ಆರ್ಟಿಸ್ಟ್ಗಳ ಹತ್ರ ಎಲ್ಲ ಏನು ಹೇಳಿದ್ದಾರೆ ಅಂತಂದರೆ, ಇದು ವಿಜಯ್ ಅವರು ಯಾವುದನ್ನು ಕೆಲಸ ಸರಿಯಾಗಿ ಮಾಡ್ತಾಯಿಲ್ಲ, ಎಲ್ಲ ಕಾಂಪ್ರಮೈಸ್ ಮಾಡ್ಕೋತಾ ಇದ್ದಾರೆ. ಅವರು ತೆಗಿತಾ ಇರೋ ರೀತಿ ನಾವು ಈ ಸಿನಿಮಾನ ಇಡೀ ಕರ್ನಾಟಕ ನೋಡಬೇಕು, ಜಸ್ಟ್ ಅವ್ರ ಮನೆಯವರು ನಿಮ್ಮ ಮನೆಯವರು ನೋಡೋದಲ್ಲ, ಏನೂ ಸರಿಯಾಗಿ ಮಾಡ್ತಾಯಿಲ್ಲ, ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ನಾನು ಅದಕ್ಕೆ ನಿಮಗೆ ಬೇರೆಯವ್ರ ಮೂಲಕ ಗೊತ್ತಾಗೋದು ಮೊದಲು ನಾನೇ ಹೇಳ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ನಾನಂತೂ ನೀಟಾಗಿ ಮಾಡಿದ್ದೀನಿ ಅಂತಂದರು. ನಾನು ಹೇಳಿದೆ ವಿಜಯ್ ಅವ್ರಿಗೆ, ವಿಜಯ್ ನೀವೇನೂ ತಲೆ ಕೆಡಿಸ್ಕೋಬೇಡಿ, ನಾನು ಬರ್ತೀನಲ್ಲ, ಬಂದಮೇಲೆ ನಾವು ನೋಡೋಣ ಕೂತ್ಕೊಂಡು, ಆಮೇಲೆ ಡಿಸಿಷನ್ ತೊಗೊಳ್ಳೋಣ, ನೀವೇನೂ ತಲೆ ಕೆಡಿಸ್ಕೊಬೇಡಿ, ಅದ್ರ ಬಗ್ಗೆ ಇನ್ನು ಯೋಚನೆ ಮಾಡಿ ಸುಮ್ಮನೆ ಇದ್ಬಿಡಿ ಅಂತ ಹೇಳಿದೆ. ಆಯಿತು ಅಂತಂದ್ಬಿಟ್ಟು ಸರಿ, ನಾನು ಸಿಂಗಾಪುರಿಂದ ಬಂದಮೇಲೆ ನೋಡೋದಂತಾಯಿತು, ಅದನ್ನು ಏನು ಶೂಟ್ ಮಾಡಿದ್ದೀವಿ ಮೈಸೂರದ್ದು ಸ್ಕೆಡ್ಯೂಲ್ದು ನೋಡೋದಂತಾಯಿತು. ನಾನು ಬರೋಕ್ಕಿಂತ ಮೊದಲೇ ವಿಜಯ್ ಅವರು ಎಡಿಟರ್ ಜೊತೆ, ನಮ್ಮ ಎಡಿಟರ್ ಸಮೀರ್ ಜೊತೆ ಎಲ್ಲ ಕೂತ್ಕೊಂಡು ಅದನ್ನು ಎಡಿಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ರು. ಸರಿ, ಹೋದ್ವಿ ಸಮೀರ್ ಅವ್ರ ಮನೆಗೆ ಹೋಗಿ, ನಾನು ವಿಜಯ್, ಸಮೀರ್ ಮತ್ತು ನಮ್ಮ ಮೇಕಪ್ ಚೀಫ್ ಮಂಜಣ್ಣ ಅವರು ಇದ್ದರು, ಎಲ್ಲ ಕೂತ್ಕೊಂಡು ನೋಡಿದ್ವಿ. 1 ಸಲ ಅಲ್ಲ, 2 ಸಲ, 3 ಸಲ ನೋಡಿದೆ ನಾನು. ಇಲ್ಲ, ನೀವು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಾಗ ಹೇಗೆ ಹೇಳಿದ್ರು ಅದೇ ಥರ ಬಂದಿದೆಯಲ್ಲ, ನನಗೇನು ತೊಂದರೆ ಸರಿ ಇಲ್ಲ, ಏನು ಅನ್ನಿಸ್ತಾ ಇಲ್ವಲ್ಲ ಅಂತಂದೆ. ಇಲ್ಲ ಸರ್, ನನಗೆ ಈ ಥರ ಬಂತು, ಅದಕ್ಕೆ ನೀವೇ ನೋಡಿಬಿಟ್ಟು ನೀವೇ ಡಿಸಿಷನ್ ತೊಗೊಳ್ಳಿ ಅಂತಂದ್ಬಿಟ್ಟು. ಈಗಲೂ ಅಷ್ಟೇ ಸರ್, ನೋಡಿ ನಿಮ್ಗೇನಾದ್ರು ಇಷ್ಟ ಇದೆ, ಸರಿಯಾಗಿ ಬಂದಿದೆ ಅಂದರೆ ಮುಂದುವರಿಯೋಣ, ಇಲ್ಲ ನಾನು ಸರಿಯಾಗಿ ಮಾಡ್ತಾಯಿಲ್ಲ, ನಿಮ್ಗೆ ಇಷ್ಟ ಆಗ್ತಾಯಿಲ್ಲ ಅಂದರೆ ಸ್ಟಾಪ್ ಮಾಡೋಣ ಅಂತಂದೆ. ಅದೇ ವಿಜಯ್, ಇಲ್ಲ ನೀವು ಆ ಥರ ಯೋಚನೆ ಮಾಡಬೇಡಿ, ಏನಕ್ಕೆ ನೀವು ಆ ಥರ ಯೋಚನೆ ಮಾಡ್ತಾಯಿದ್ದೀರಾ ಅಂತಂದ್ಬಿಟ್ಟು ಮಾತಾಡ್ತಾ ನಾನು ಅಂದ್ಬಿಟ್ಟೆ, ಅದು ಸರಿ ವಿಜಯ್, ನೀವು ಇವರೆಲ್ಲ ಹೇಳಿದ್ರು ಅಂತಂದ್ರಲ್ಲ, ಅವರೆಲ್ಲ ಇವರೇ ಬೇಕು, ಇಂಥವರೇ ಬೇಕು ಅಂದ್ಬಿಟ್ಟು ನೀವೇ ತಾನೇ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳಿದೆ. ವಿಜಯ್ ಅವ್ರಿಗೆ ಸ್ವಲ್ಪ ಒಂಚೂರು ಏನು ಮಾತಾಡೋಕ್ಕಾಗಲ್ಲ, ಒಂಥರ ಪೆಚ್ಚಾಗ್ಬಿಟ್ರು. ನಾನು ಆಮೇಲೆ ಅನ್ನಿಸ್ತು, ನಾನು ಇದು ಮಾತಾಡಬಾರ್ದಿತ್ತು, ನನ್ನ ಉದ್ದೇಶನೂ ಇರಲಿಲ್ಲ, ಸುಮ್ಮನೆ ಇದ್ದದನ್ನು ಹೇಳಿದೆ. ಆಮೇಲೆ ಅನ್ನಿಸ್ತು, ನಾನು ಇದನ್ನು ಮಾತಾಡಬಾರ್ದಿತ್ತು ಅಂತಂದ್ಬಿಟ್ಟು. ಆಮೇಲೆ ಸಮಾಧಾನ ಆದರು. ಅವರು ಅಂದರು, ಇಲ್ಲ ಬಿಡಿ ಸರ್, ಏನು ನೀವು ಬೇಜಾರು ಮಾಡ್ಕೋಬೇಡಿ ಅಂತೇಳ್ಬಿಟ್ಟು ಕೊನೆಗೆ ಡಿಸೈಡ್ ಮಾಡಿದ್ವಿ, ಇಲ್ಲ ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಕರೆಕ್ಟಾಗಿದೆ, ನನಗೆ ಸಮಾಧಾನ ಆಗಿದೆ, ನೀವು ಏನು ಹೇಳಿದ್ರು ಅದೇ ಥರ ಶೂಟ್ ಮಾಡಿಕೊಟ್ಟಿದ್ದೀರ, ಬೇರೆ ಏನೂ ಹೇಳೋಕ್ಕೆ ಹೋಗಬೇಡಿ, ನಾವು ಮುಂದಿನ ಕೆಲಸಗಳನ್ನ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ವಿ. ಆವಾಗ ಏನಾಯ್ತು ಅಂದರೆ, ನಾನು ಮತ್ತೆ ಜೂನ್ಗೆ ಶೂಟಿಂಗ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರಿಂದ ಎಲ್ಲ ನಾನು ದುಡ್ಡನ್ನು ರೆಡಿ ಮಾಡ್ಕೊಳ್ತಾ ಹೋದೆ. ಸೊ ಇಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಎಲ್ಲ ದುಡ್ಡು ರೆಡಿ ಮಾಡ್ಕೊಂಡ್ವಿ, ಸ್ಕೆಡ್ಯೂಲು ರೆಡಿ ಆಗಿತ್ತು. ಆಗ ದೊಡ್ಡ ಒಂದು ಬಂಡೆ ಬಿತ್ತು ಅಂತ ಹೇಳಿದ್ನಲ್ಲ, ಆ ಬಂಡೆ ಏನು ಅಂತಂದರೆ, ಎಲ್ಲ ರೆಡಿ ಇದೆ, ತಕ್ಷಣ ಎಲ್ಲ ನೋಡಿದ್ರೆ ಆರ್ಟಿಸ್ಟ್ಗಳದ್ದು ಡೇಟ್ ಸಿಗ್ತಾಯಿಲ್ಲ. ನಾವು 17ರಿಂದ 18 ದಿವಸ
ಒಟ್ಟಿಗೆ ಒಂದು ಶೂಟ್ ಮಾಡಬೇಕು ಅಂದ್ಕೊಂಡಿದ್ವಿ ಸೆಕೆಂಡ್ ಸ್ಕೆಡ್ಯೂಲ್ ಬಾಳೂರಲ್ಲಿ. ಬಟ್ ಡೇಟ್ ಸಿಗ್ತಾಯಿಲ್ಲ ಅಷ್ಟು ದಿವಸದ್ದು. ಕೊನೆಗೆ ವಿಜಯ್ ಅವರೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿಕೊಂಡು ಕೊನೆಗೆ ಹೇಗಾಯಿತು ಅಂದರೆ 7 ದಿವಸದ ಮಾತ್ರ ಡೇಟ್ ಸಿಕ್ತು. ಸೊ ಈಗೇನು ಮಾಡೋದು, ನಮಗೆ ಬೇಕಾಗಿದ್ದು 17-18 ದಿವಸ, ಬರೀ 7 ದಿವಸ ಸಿಗ್ತಾಯಿದೆ, ಹೆಂಗೆ ಮಾಡೋದು ಏನು ಅಂತಂದಾಗ ವಿಜಯ್ ಅವರಿದ್ರು, ಸರ್ ಒಂದು ಕೆಲಸ ಮಾಡೋಣ, ನಮ್ಮದು ಸಾಂಗ್ಸ್ನೆಲ್ಲ ಶೂಟ್ ಮಾಡೋಣ ಈ 7 ದಿವಸದಲ್ಲಿ, ಆಮೇಲೆ ಟಾಕಿ ಪೋರ್ಷನ್ ಬೇಕಾದ್ರೆ ಆಮೇಲೆ ಇಟ್ಕೊಳ್ಳೋಣ ನೆಕ್ಸ್ಟು ಸ್ಕೆಡ್ಯೂಲಲ್ಲಿ ಅಂತಂದ್ಬಿಟ್ಟು. ಬಟ್ ನನಗೇನಂತಂದರೆ ಒಂದು ಸ್ಕೆಡ್ಯೂಲಲ್ಲಿ ಮಾಡೋದಕ್ಕೇ ಕಷ್ಟ, ದುಡ್ಡು ಅಡ್ಜಸ್ಟ್ ಮಾಡಿದ್ದೀನಿ ಅಂತಲ್ಲಿ ಈಗ 2 ಸ್ಕೆಡ್ಯೂಲ್ ಅಂತಂದರೆ ಮತ್ತೆ ಪುನಃ ಎಲ್ಲರನ್ನೂ 2 ಸ್ಕೆಡ್ಯೂಲ್ ಬರಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನ್ದು ಇರ್ಬೋದು, ಲಾಜಿಸ್ಟಿಕ್ಸ್ ಇರ್ಬೋದು, ಉಳ್ಕೊಳ್ಳೋದು ಎಲ್ಲದೂ ಮತ್ತೆ ನನಗೆ 1 ಲಕ್ಷ ಚಿಲ್ಲರೆ ಅಷ್ಟು ತುಂಬ 2-3 ಲಕ್ಷದಷ್ಟು ದುಡ್ಡು ಎಕ್ಸ್ಟ್ರಾ ಬಂತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ನೇ ಇಲ್ಲ. ಆಯಿತು ಅಂತ ಅಂದ್ಕೊಂಡು ಹೊರಟ್ವಿ. ಈ ನಡುವೆ ಒಬ್ಬರು ಯಾರೋ ಹೇಳಿದ್ರು, ಸರ್ ಈಗ ನೀವು ಫಸ್ಟು ಸಾಂಗ್ಸ್ನ ಶೂಟ್ ಮಾಡಿಬಿಟ್ಟು ಆಮೇಲೆ ಟಾಕಿ ಪೋರ್ಷನ್ ಮಾಡ್ತೀವಿ ಅಂತ ಇದ್ದೀರಿ. ಆ್ಯಕ್ಚುಲಿ ಆ ಥರ ಅಲ್ಲ, ಫಸ್ಟು ಟಾಕಿ ಪೋರ್ಷನ್ ಮುಗಿಸ್ಬೇಕು, ಆಮೇಲೆ ಸಾಂಗ್ಸ್ ಮಾಡಬೇಕು ಅಂತಂದರು. ಆಗ ನಾನು ಅದನ್ನು ವಿಜಯ್ ಅವ್ರ ಗಮನಕ್ಕೂ ತಂದೆ, ಈಗ ಅಂತ ಇದ್ದಾರಲ್ಲ ನಾನು ಈ ಥರ ಕೇಳ್ಪಟ್ಟೆ ಅಂತ. ಅದಕ್ಕಂದ್ರು, ಸರ್ ಅದು ಹಾಗೇ ಮಾಡಬೇಕು ಅಂತೇನಿಲ್ಲ, ನೀವು ತಲೆ ಕೆಡಿಸ್ಕೊಬೇಡಿ, ನಾನು ಪ್ಲ್ಯಾನ್ ಮಾಡಿದ್ದೀನಿ, ನಾನು ಮಾಡ್ತೀನಿ, ನಿಮಗೆ ಏಕೆ ತಲೆ ಅಂತಂದರು. ಸರಿ, ನಾನು ಆಯಿತು. ವಿಜಯ್ ಅವ್ರ ಮೇಲೆ ನನಗೆ ಅಷ್ಟೊತ್ತಿಗಾಗಲೇ ನೋಡಿದ್ನಲ್ಲ ಇಷ್ಟು ದಿವಸ ಜರ್ನಿಯಲ್ಲಿ ಅವರು ಕಾನ್ಫಿಡೆನ್ಸು, ಅವ್ರ ಪ್ಲ್ಯಾನಿಂಗು ಹೆಂಗೆ ಪರ್ಫೆಕ್ಟಾಗಿರುತ್ತೆ ಅಂತ ಅಂದ್ಬಿಟ್ಟು, ಸರಿ ಆಯಿತು ವಿಜಯ್, ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಮಾಡಿ ಅಂತ ಹೇಳಿದೆ. ಸರಿ ಅಂತಂದ್ಬಿಟ್ಟು ಹೊರಟ್ವಿ. 7 ದಿವಸದ ಸ್ಕೆಡ್ಯೂಲ್ ಹಾಕ್ಕೊಂಡು ಕೊಟ್ಟಿಗೆಹಾರಕ್ಕೆ ಕೊಟ್ವಿ. ಬಾಳೂರು ಮತ್ತು ಸುತ್ತಮುತ್ತ ಎಲ್ಲ ಶೂಟಿಂಗ್ ಮಾಡೋದು ಅಂತಿತ್ತು, ಅದೇ ಥರ ಪ್ಲ್ಯಾನ್ ಇತ್ತು. ಸರಿ, ಅಲ್ಲಿ ಏನಾಯ್ತು ಅಂದರೆ ಒಂದು 3 ದಿವಸ 4 ದಿವಸ ಟಾಕಿ ಪೋರ್ಷನ್ನು ಎಲ್ಲ 7 ದಿವಸನೂ ಕೂಡ ಹಾಡು, ಮಧ್ಯ ಬೇಕಾಗಿರೋ ಸಣ್ಣ ಪುಟ್ಟ ಟಾಕಿ ಪೋರ್ಷನ್ ಏನಾರು ಇದ್ದರೆ ಅದನ್ನು ಮುಗಿಸ್ಕೊಳ್ಳೋದು ಅಂತಿತ್ತು. ಇಲ್ಲಿ ನಮಗೆ ಒಂದು ಹಾಡಿಗೆ ಪರ್ಮಿಷನ್ ಬೇಕಾಗಿತ್ತು, ಚಿಕ್ಕಮಗಳೂರು SP ಪೊಲೀಸ್ ಡಿಪಾರ್ಟ್ಮೆಂಟಿಂದ ಪ್ಲಸ್ ಅರಣ್ಯ ಇಲಾಖೆಯಿಂದನೂ ಪರ್ಮಿಷನ್ ಬೇಕಾಗಿತ್ತು. ಬಟ್ ನಮಗೆ ಏನಾಗೋಯ್ತು ಅಂತಂದರೆ ಅಲ್ಲಿ ನಾವು ಹೋಗೋದಕ್ಕಿಂತ ಮೊದಲು ಯಾವುದೋ ಒಂದು ಫಿಲಮ್ ಶೂಟಿಂಗ್ ಅನ್ನೋ ಒಂದು ಇಶ್ಯೂ ಆಗಿ ಅಲ್ಲಿ ಪರ್ಮಿಷನ್ ಕೊಡ್ತಾ ಇರಲಿಲ್ಲ ಅಲ್ಲಿ ಶೂಟಿಂಗ್ ಮಾಡೋದಕ್ಕೆ, ಸುತ್ತಮುತ್ತ ಚಿಕ್ಕಮಗಳೂರು, ದೇವ್ರ ಮನೆ, ಬೆಟ್ಟ ಅಲ್ಲೆಲ್ಲೂ ಕೂಡ. ಸೊ ನಾವು ಅಲ್ಲಿ ನಿಂತ್ಕೊಂಡು ಈ ಕಡೆ ಫಸ್ಟ್ ದಿವಸ ಹೋದಾಗ ನಾನು ವಿಜಯ್ ಅವರು ಇಬ್ಬರು ಕೂಡ SP ಆಫೀಸ್ಗೆ ಹೋಗಿ ಅಲ್ಲಿ SP ಅವ್ರನ್ನ ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಅಪ್ಲಿಕೇಶನ್ ಎಲ್ಲ ಕೊಟ್ಟು ಬಂದ್ವಿ. ಅವರು ಸರಿ ನಾವು ಯೋಚನೆ ಮಾಡಿಬಿಟ್ಟು ಡಿಸ್ಕಸ್ ಮಾಡಿಬಿಟ್ಟು ಹೇಳ್ತೀವಿ ಅಂತಂದರು. ಸರಿ, ಇಲ್ಲಿ ವಾಪಸ್ ಬಂದು ಶೂಟಿಂಗ್ಗಳು ಶುರು ಆಯಿತು. ಬೇರೆ ಏನೇನು ಕೆಲಸಗಳು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಪರ್ಮಿಷನ್ ಬೇಕಾಗದೇ ಇರೋಂಥ ಮನೇಲಿ ಶೂಟ್ ಮಾಡುವಂಥ ಹಾಡುಗಳು, ಅದನ್ನು ವಿಜಯ್ ಅವರು ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ರು. ಇಲ್ಲಿ ಶೂಟಿಂಗ್ದು ಪರ್ಮಿಷನ್ ಅಂತ ಬಂದಾಗ ಡಿಲೇ ಆಯಿತು. ಸೊ ನಮಗೇನಾಯ್ತು ಅಂದರೆ 1 ದಿವಸ ಎಕ್ಸ್ಟ್ರಾ ಹಾಗೆ ಉಳಿಸ್ಕೋಬೇಕಾಗಿ ಬಂದುಬಿಡ್ತು. ಯಾಕೆಂದರೆ ಪರ್ಮಿಷನ್ ಸಿಕ್ಕಿಲ್ಲ, ಇವತ್ತಿಂದ ಹಾಡನ್ನ ಶುರು ಮಾಡಬೇಕು ದೇವ್ರ ಮನೆ ಇದರಲ್ಲಿ, ಬಟ್ ಅಲ್ಲಿ ಪರ್ಮಿಷನ್ ಸಿಕ್ಕಿಲ್ಲ. ಸೊ 1 ದಿವಸ ಖಾಲಿ ಕೂರಿಸ್ಬೇಕು ಎಲ್ಲರನ್ನೂ. ಏನು ಮಾಡೋದು, ದುಡ್ಡು ಖರ್ಚಾಗುತ್ತೆ, ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಸೊ ವಿಜಯ್ ಅವ್ರಿಗೆ ಹೇಳಿದ್ರು, ಏನು ಮಾಡೋದು ವಿಜಯ್, ಈಗ ನಾಳೆ ಸಿಗುತ್ತೆ ಪರ್ಮಿಷನ್ನು, 2 ಸಿಗುತ್ತೆ, ಬಟ್ ಇವತ್ತು ಏನು ಮಾಡ್ತೀರಾ ಅಂತಂದ್ಬಿಟ್ಟು. ಸರ್ ನೀವು ತಲೆ ಕೆಡಿಸ್ಕೊಬೇಡಿ, ಆ 1 ದಿವಸದ ಏನಿದೆ ನಾನು ಯಾವುದೇ ಕಾರಣಕ್ಕೂ ಫ್ರೀ ಬಿಡಲ್ಲ, ಏನೇನು ಮಾಡ್ಬೋದು ನಾನು ಯೋಚನೆ ಮಾಡ್ತೀನಿ, ನಂಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಅಂದ್ಬಿಟ್ಟು ಹಿಂದಿನ ದಿವಸ, ಯಾಕೆ ಹಿಂದಿನ ದಿವಸ ಗೊತ್ತಾಗಿತ್ತು ನಮಗೆ ನಾಳೆಯಿಂದ ಪರ್ಮಿಷನ್ ಸಿಗೋದಿಲ್ಲ, ಇನ್ನೊಂದು ದಿವಸ ಮುಂದಕ್ಕೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸರಿ ನೀವು ತಲೆ ಕೆಡಿಸ್ಕೊಬೇಡಿ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಕ್ಷಣ ಯಾರ್ಯಾರು ಆರ್ಟಿಸ್ಟ್ಗಳಿದ್ದಾರೆ ಅವ್ರವ್ರದ್ದು ಏನೇನು ಸೀನ್ ಇದೆ ಕವರ್ ಮಾಡುವಂಥದ್ದು ಅಂತೇಳ್ಬಿಟ್ಟು ತಕ್ಷಣವೇ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅದಕ್ಕೆ ಏನೇನು ಬೇಕು ಕಾಸ್ಟ್ಯೂಮ್ಸ್ನು ಅದು ಬೆಂಗಳೂರಲ್ಲಿತ್ತು. ಯಾಕೆಂದರೆ ನಾವು ಟಾಕಿ ಪೋರ್ಷನ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಓನ್ಲಿ ಸಾಂಗ್ಸ್ ಇತ್ತು. ಬಟ್ ಈಗ ಟಾಕಿ ಪೋರ್ಷನ್ 1 ದಿವಸದಲ್ಲಿ ಮಾಡಬೇಕು ಅಂತಂದಾಗ ತಕ್ಷಣ ಡಿಸ್ಕಸ್ ಮಾಡಿ ಬೆಂಗಳೂರಿಂದ ಅವ್ರ ಕಾಸ್ಟ್ಯೂಮ್ಸ್ನೆಲ್ಲ ಆ ಕಾಸ್ಟ್ಯೂಮ್ ಡಿಸೈನರ್ ಮನೆ ಇಂದ ಹೇಳಿ ಅವರಿಂದ ಅಲ್ಲಿಂದ ಬಸ್ನಲ್ಲಿ ಶಿಫ್ಟ್ ಮಾಡಿಸಿ ನೆಕ್ಸ್ಟ್ ಡೇ ಬರೋ ಥರ ಮಾಡಿ ಆ 1 ದಿವಸದ ಪೂರ್ತಿ ಏನೂ ವೇಸ್ಟ್ ಆಗದಾಗೆ ಯಾರೂ ಸುಮ್ಮನೆ ಇರದಂತೆ ನೋಡಿಕೊಂಡು ಕಂಪ್ಲೀಟ್ ಶೂಟ್ ಮಾಡಿ ಅದನ್ನು ಉಪಯೋಗಿಸ್ಕೊಂಡ್ರು. ಸೊ ಅದು ನಿಜವಾಗ್ಲೂ ಖುಷಿ ಆಯಿತು. ಯಾಕೆಂದರೆ ನಿರ್ದೇಶಕ ಅಂದರೆ ಹಂಗೆ ಇರಬೇಕು, ಯಾವುದೇ ಕಾರಣಕ್ಕೂ ಒಬ್ಬ ಪ್ರೊಡ್ಯೂಸರ್ಗೆ ದುಡ್ಡಾಗಲಿ ಟೈಮ್ ಆಗಲಿ ಲಾಸ್ ಆಗಬಾರ್ದು. ಯಾಕೆಂದರೆ ಶೂಟಿಂಗ್ ಟೈಮಲ್ಲಿ ಟೈಮ್ ಈಸ್ ಮನಿ ಅನ್ನೋತಾರೆ, ಒಂದೊಂದು ನಿಮಿಷನೂ ದುಡ್ಡು ಹೋಗ್ತಾ ಇರುತ್ತೆ. ಸೊ ಅದನ್ನು ಅವರು ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಆ 1 ದಿವಸ ಬೇರೆ ಇದನ್ನು ಕವರ್ ಮಾಡಿದ್ರು. ನೆಕ್ಸ್ಟ್ ಡೇ ನಮಗೆ ಶೂಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಪರ್ಮಿಷನ್ ಸಿಕ್ತು. ಆ ಹಿಂದಿನ ದಿವಸ ನಾನು ಇರಲಿಲ್ಲ. ಆ 1 ದಿವಸ ಅವ್ರು ಏನು ಪ್ಲ್ಯಾನ್ ಮಾಡಿದ್ರು ಏನು ನಮಗೇನೂ ಗೊತ್ತಿಲ್ಲ. ಯಾಕೆಂದರೆ ನಾನು ಅವತ್ತಲ್ಲಿ SP ಆಫೀಸಲ್ಲಿ ಕೂತ್ಕೊಂಡು ಅಲ್ಲಿ ಪರ್ಮಿಷನ್ಗೆ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಇವರೇನು ತಲೆ ಕೆಡಿಸ್ಕೊಬೇಡಿ ಸರ್, ನೀವು ಹೋಗಿ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲ ಮುಗಿಸಿದ್ರು.
ಸೊ ನೆಕ್ಸ್ಟ್ ಡೇ ನಮಗೆ ಪರ್ಮಿಷನ್ ಸಿಕ್ತು. 2 days ಪರ್ಮಿಷನ್ನು ದೇವ್ರ ಮನೆ ಬೆಟ್ಟದಲ್ಲಿ ಮಾಡೋದು. ಸರಿ, ನಾವು ಮೊದಲೇ ಹೇಳಿದ್ವಿ ಅಲ್ಲಿ ಹೋಗಿ ಶೂಟ್ ಮಾಡೋಕ್ಕಿಂತ ಮೊದಲೇ ಸಂಬಂಧಪಟ್ಟ ಡಿಪಾರ್ಟ್ಮೆಂಟವರು ನೋಡಿದರು, ಇಲ್ಲಿ ಶೂಟ್ ಮಾಡ್ಬೋದು, ನಮಗೆ ಏನೇನು ಬೇಕು ಅಂತೆಲ್ಲ ಹೇಳಿದರು. 40 feet ಕ್ರೇನ್ ಬೇಕು ಅಂತಲೂ ಕೂಡ ಹೇಳಿದರು. ನಾವು ಅದನ್ನು ತರಿಸಿದ್ವಿ. ಅಲ್ಲಿ ಅವತ್ತೊಂದು ದಿವಸ ಹಿಂದಿನ ದಿವಸ ನಾಳೆ ಶೂಟಿಂಗಲ್ಲಿ ಮಾಡಬೇಕು ಅಂತ ಹಿಂದಿನ ದಿವಸ ಹೋಗಿ ನೋಡ್ಕೊಂಬರೋಕ್ಕೆ ಹೋದಾಗ ಹೇಳ್ತಾರೆ, ಇಲ್ಲ ಸರ್ ಇಲ್ಲಿ 40 feet ಕ್ರೇನ್ ಮಾಡೋಕ್ಕಾಗಲ್ಲ, ನಮಗೆ ಜಿಮ್ಮಿ ತರಿಸ್ಕೊಟ್ರೆ ಮಾಡ್ತೀವಿ ಅಂತ. ಜಿಮ್ಮಿ ಎಲ್ಲಿ ತರಿಸ್ಕೊಡೋದು? ನಾವು ಫಸ್ಟೇ ಲೋ ಬಜೆಟಲ್ಲಿ ಮಾಡ್ತಾಯಿದ್ವಿ. ಆ 40 feet ಕ್ರೇನ್ ದುಡ್ಡು ಎಷ್ಟು, ಜಿಮ್ಮಿ ಎಷ್ಟು ಅಂತ ಗೊತ್ತಿರುತ್ತೆ ಎಲ್ಲರಿಗೂ, ತುಂಬ ಜಾಸ್ತಿ ಅದಕ್ಕೂ ಇದಕ್ಕೂ. ಆಗೋದಿಲ್ಲ, ಅದನ್ನು ಮಾಡ್ಕೊಡೋಕ್ಕಾಗೋದಿಲ್ಲ, ನಮ್ಗೆ ತರ್ಸೋಕ್ಕೂ ಆಗೋದಿಲ್ಲ ಅಂತ ಹೇಳಿದೆ. ಆವಾಗ ಕೊನೆ ವಿಜಯ್ ಅವರಂದರು, ಇಲ್ವ ನೀವು 40 feet ಕ್ರೇನ್ ಆಗೋದಿಲ್ವಾ, ಬೇಡಿ, ಮಾಮೂಲಿ ಮಿನಿ ಟ್ರ್ಯಾಕ್ ಆ್ಯಂಡ್ ಟ್ರಾಲಿ ಇದೆಯಲ್ಲ ಅದರಲ್ಲೇ ಮಾಡಿ, ನಾವು ಜಿಮ್ಮಿ ಆಗೋದಿಲ್ಲ ಅಂತ ತರಿಸ್ಕೊಡೋಕ್ಕಾಗೋದಿಲ್ಲ ಅಂತಂದಮೇಲೆ ಕೊನೆಗೆ ಅವ್ರಿಗೆ ಹೇಳಿ ಜಿಮ್ಮಿ ಆಗೋದಿಲ್ಲ ಅಂಥೇಳಿ ಮಿನಿ ಟ್ರ್ಯಾಕ್ ಆ್ಯಂಡ್ ಟ್ರಾಲಿನಲ್ಲೇ ಮಾಡಿ ಅಂಥೇಳಿ ಮಾಡಿಸಿದ್ರು. ಬಟ್ ಈ ನಡುವೆ ಇನ್ನೊಂದು ಏನಂತಂದರೆ, ಆ ದೇವ್ರ ಮನೆ ಬೆಟ್ಟದಲ್ಲಿ ಬೆಳಿಗ್ಗೆ 7 ಗಂಟೆ 7:15 ಶುರು ಮಾಡಿದ್ರೆ ನಾವು 3 ಗಂಟೆಗೆ ಮುಗಿಸ್ಬಿಡ್ಬೇಕು ಶೂಟಿಂಗ್. ಯಾಕೆಂದರೆ 3-3:30 ಆದ ತಕ್ಷಣ ಫಾಗು ಮಿಸ್ಟ್ ಹಿಂಗೆ ಶುರು ಆಗಿಬಿಡ್ತದೆ. ಸೊ 2 ದಿವಸದಲ್ಲಿ ಮುಗಿಸ್ಬೇಕು. ಬಟ್ ನಮ್ಮದು 5 ನಿಮಿಷದ್ದು ಇದಿದೆ, ಹಾಡಿದೆ, ಸಾಂಗ್ ಇದೆ. ಬಟ್ ಇವ್ರು ಹೇಳಿದ್ರು ಆಗೋದಿಲ್ಲ ಸರ್, ಸಾಂಗ್ ಕೊರಿಯೋಗ್ರಫರ್ ಹೇಳಿದ್ರು ಆಗಲ್ಲ, 5 ನಿಮಿಷನ 2 ದಿವಸದಲ್ಲಿ ಶೂಟ್ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಅಂತ ಹೇಳಿದ್ರು. ಸರಿ, ನಾವು ಈಗ ಏನು ಮಾಡೋದು ಅಂತಂದ್ಬಿಟ್ಟು ತಕ್ಷಣ ವಿಜಯವರು ನಾವು ಎಲ್ಲ ಇವ್ರಿಗೆ ಫೋನ್ ಮಾಡಿ ನಮ್ಮ ಶರತ್ ಆರೋಣ ಮ್ಯೂಸಿಕ್ ಡೈರೆಕ್ಟ್ರಿಗೆ ಒಂದು ವಿಜಯ್ ಡಿಸಿಷನ್ ತೊಗೊಂಡ್ರು. ಸೊ ಒಂದು ಕೆಲಸ ಮಾಡೋಣ ಸರ್, ಒಂದು ಚರಣನ ಕಟ್ ಮಾಡಬೇಡ, ಉಳಿದದ್ದು ಅವಾಗ 3 ನಿಮಿಷಕ್ಕೆ ಬರುತ್ತೆ, ಆ ಥರ ಮಾಡೋಣ ಅಂತೇಳ್ಬಿಟ್ಟು ಡಿಸಿಷನ್ ತೊಗೊಂಡು ತಕ್ಷಣ ನಮ್ಮ ಇವ್ರಿಗೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಹೇಳಿದಾಗ ಅವರು ಶರತ್ ಅವರು ತಕ್ಷಣ ಅದನ್ನು ಚರಣನ ಕಟ್ ಮಾಡಿ ಮತ್ತು ಮ್ಯೂಸಿಕ್ನೆಲ್ಲ ಅರೇಂಜ್ ಮಾಡಿ ನಮಗೆ 3 ನಿಮಿಷ 10 ಸೆಕೆಂಡ್ ಏನಿದೆ ಅದನ್ನು ಕಳಿಸ್ಕೊಟ್ರು. ಸೊ ಅದಕ್ಕೆ ತಕ್ಕಂತೆ ನಾವು ಅದನ್ನು ಶೂಟ್ ಮಾಡಿದ್ವಿ 3 ಗಂಟೆ 10 ನಿಮಿಷ. ಬಟ್ ಆ ಚರಣ ಏನು ಕಟ್ ಮಾಡಿದ್ವಿ ಅದನ್ನು ನಾವು ಆ ಹಾಡಿಂದ ಕಟ್ ಮಾಡಿದ್ವಿ ಅಷ್ಟೇ, ಬಟ್ ಸಿನಿಮಾದಿಂದ ಅಲ್ಲ. ಅದನ್ನು ಬೇರೆ ಕಡೆ ಒಳ್ಳೆ ರೀತಿಯಲ್ಲೇ ಉಪಯೋಗಿಸ್ಕೊಂಡಿದ್ವಿ, ಅಲ್ಲೂ ಕೂಡ ಚೆನ್ನಾಗಿ ಬಂದಿದೆ. ಬಟ್ ಈ ಸಂದರ್ಭದಲ್ಲಿ ನಾವು ಮೈಸೂರು ಸಿನಿ ಸರ್ವಿಸಸ್ ಅದು ಯೂನಿಟ್ ಚೀಫ್ ನಾಗೇಶ್ ಅವ್ರನ್ನ ತುಂಬ ನೆನೆಸ್ಕೋಬೇಕು. ಅವರು ಇವತ್ತು ಈ ದಿವಸ ಇಲ್ಲ, ಅವರು ತೀರೋಗಿದ್ದಾರೆ. ಬಟ್ ಅವ್ರ ಸಹಕಾರನ ಮತ್ತು ಮೈಸೂರು ಸಿನಿ ಸರ್ವಿಸಸ್ ಯೂನಿಟ್ನ ಸಹಕಾರನ ತುಂಬ ನೆನೆಸ್ಕೋಬೇಕು. ತುಂಬ ಸಹಾಯ ಮಾಡಿದ್ರು ನಮಗೆ. ಸೊ ಅವರ ಒಂದು ಸಹಕಾರ ಎಲ್ಲದರಿಂದ ನಾವು ಅದು ಶೂಟಿಂಗ್ನ ಮುಗಿಸಿದ್ವಿ. ಬಟ್ ಇನ್ನೊಂದು ಪ್ರಾಬ್ಲಮ್ಮು, ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ, ಏನೇನು ಚಾಲೆಂಜಸ್ ಬರುತ್ತೆ, ಸುಮ್ಮನೆ ಒಬ್ಬರು ನಿರ್ಮಾಪಕರು ಇರ್ಬೋದು, ಯಾರೇ ಒಬ್ಬರು ನಂಬ್ಕೊಂಡು ಆಯಿತು ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೋಬಾರ್ದು. ಅಂತಂದರೆ ಆ ಶೂಟಿಂಗ್ ಬೆಟ್ಟದ ಮೇಲೆ ಶೂಟಿಂಗ್ ಮಾಡಬೇಕಾದ್ರೆ ಗೊತ್ತದು 2-3 ಕಾಸ್ಟ್ಯೂಮ್ಸ್ನೆಲ್ಲ ಚೇಂಜ್ ಮಾಡಬೇಕು. ಸೊ ಅದು ನಮಗೆ ಗೊತ್ತು, ಒಂದು ಹೆಣ್ಮಗು ಒಂದು ಶೂಟಿಂಗೆಲ್ಲ ಮಾಡಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡಬೇಕಾಗುತ್ತೆ, ಅದಕ್ಕೆ ತಕ್ಕಂಥ ಚೇಂಜಿಂಗ್ ಟೆಂಟ್ಗಳು ಎಲ್ಲ ತೊಗೊಂಡೋಗ್ಬೇಕು ಮೇಲಕ್ಕೆ. ಸೊ ಅದು ನಾವೆಲ್ಲ ಹೇಳಿದ್ವಿ ಸಂಬಂಧಪಟ್ಟವ್ರಿಗೆ, ಅದಕ್ಕೆ ಬೇಕಾದ ದುಡ್ಡನ್ನು ಕೊಟ್ಟಿದ್ವಿ. 2 ಸಲ ಕೇಳಿದ್ವಿ ಕೂಡ, ತೊಗೊಂಡಿದ್ದೀರಾ ಚೇಂಜಿಂಗ್ ಟೆಂಟು? ನಾವು ತೊಗೊಂಡಿದ್ದೀವಿ, ಎಲ್ಲ ಜಿಪ್ಪೆಲ್ಲ ಹಾಕಿ ಕವರ್ ಆಗುತ್ತೆ ಸರ್, ಅದು ಚೆನ್ನಾಗಿದೆ ಎಲ್ಲ ಅಂತ ಹೇಳ್ಬಿಟ್ಟು ಮೊದಲನೇ ದಿವಸ ಶೂಟಿಂಗ್ ಮಾಡುವಾಗ ಚೇಂಜ್ ಡ್ರೆಸ್ ಮಾಡಬೇಕು ಹೀರೋಯಿನ್ನು. ಸರಿ, ಎಲ್ಲಿ ಚೇಂಜ್ ಟೆಂಟು ಅಂತಂದರೆ ಒಂದು ಕೆನೋಪಿನ ತಂದುಬಿಟ್ಟು ಅದನ್ನು ಇಟ್ಬಿಟ್ಟು ಟಾರ್ಪಲ್ ಕಟ್ಟಕ್ಕೆ ಹೋಗ್ತಾಯಿದ್ದಾರೆ. ನಾವು ಇದೇನು ರೀ ಇದು, ಒಬ್ಬ ಹೆಣ್ಮಕ್ಳು ಡ್ರೆಸ್ ಚೇಂಜ್ ಮಾಡಬೇಕು, ನಿಮ್ಗೆ ಹೇಳೋದು ಚೇಂಜಿಂಗ್ ಡ್ರೆಸ್ ಚೇಂಜಿಂಗ್ ಟೆಂಟನ್ನು ತೊಗೊಬನ್ನಿ ಅಂತ ಹೇಳಿರೋದು, ಇದನ್ನು ತಂದಿದ್ರಲ್ಲ. ನಿಮ್ಮನೆ ಹೆಣ್ಮಕ್ಳು ಇದ್ದಿದ್ರೆ ಹಿಂಗೆ ಕೆನಪೆ ನಿಲ್ಲಿಸ್ಬಿಟ್ಟು ಟಾರ್ಪಲ್ ಕಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಸ್ತಿದ್ರ ಅಂದ್ಬಿಟ್ಟು ತುಂಬಾ ಕೋಪ ಬಂತು ನನಗೆ, ವಿಜಯ್ ಅವ್ರಿಗೆಲ್ಲರಿಗೂ. ಸರಿ, ಆದರೆ ಬಟ್ ಯಾವುದೇ ಕಾರಣಕ್ಕೂ ಶೂಟಿಂಗು ನಿಲ್ಲ. ಯಾಕೆಂದರೆ ಈ ಟೈಮಲ್ಲಿ ನಿಜವಾಗ್ಲೂ ನಮ್ಮ ಹೀರೋಯಿನ್ ಪಾರ್ವತಿಯವ್ರನ್ನ ತುಂಬ ನೆನೆಸ್ಕೋಬೇಕು. ಯಾಕೆಂದರೆ ಏನೂ ಬೇಜಾರು ಮಾಡ್ಕೊಳ್ಳದೆ ಅಲ್ಲಿಂದ ಬೆಟ್ಟದಿಂದ ಕೆಳಗಡೆ ಇಳಿದು ಬಂದು ಅಲ್ಲೊಂದು ಮನೆ ಏನೋ ಇತ್ತು, ಅಲ್ಲಿ ನಮ್ಮ ಮಂಜಣ್ಣವ್ರು ಮೇಕಪ್ ಚೀಫ್ ಮಂಜಣ್ಣವರು ಮತ್ತು ಕಾಸ್ಟ್ಯೂಮ್ ಡಿಸೈನರ್ ಮಯೂರಿ ಇವ್ರ ಜೊತೆಲೆಲ್ಲ ಹೋಗಿ ಯಾವುದೇ ಕಾರಣಕ್ಕೂ ಶೂಟಿಂಗು ಏನೂ ತೊಂದರೆ ಆಗದಂತೆ ಮತ್ತೆ ಬಂದು ಆ ಶೂಟಿಂಗ್ ಮುಗಿಸ್ಕೊಟ್ರು. ಬಟ್ ನೆಕ್ಸ್ಟ್ ಡೇನೂ ಶೂಟಿಂಗ್ ಇದೆ, ಏನು ಮಾಡೋದು? ಸರಿ, ಅವ್ರಿಗೆ ಹೇಳಿದ್ವಿ ನಾವು, ಆ ಸಂಬಂಧಪಟ್ಟವ್ರಿಗೆ ಹೇಳಿದ್ರೆ ಏನು ರೀ ಇದು, ಯಾವನಾದರೂ ಇದನ್ನ ಡ್ರೆಸ್ ಚೇಂಜಿಂಗ್ ಟೆಂಟ್ ಅಂತ ಹೇಳ್ತಾರೆ ಅಂತಂದರೆ ಮಾತಿಲ್ಲ, ನಮ್ಮ ಮೇಲೆ ಎಗ್ರು ಬರ್ತಾರೆ. ಇಲ್ಲ ತಂದಿದ್ದೆ, ಅದು ಹೇಳಿದೆ ಇದು ಹೇಳಿದೆ ಅಂತ ಅಂದ್ಬಿಟ್ಟು. ವಿಜಯ್ ಅವ್ರಿಗೂ ಹಂಗೆ ಇದು ಮಾಡೋಕ್ಕೆ ಬಂದರು. ವಿಜಯ್ ಅವ್ರೂ ಕೂಡ ಚೆನ್ನಾಗಿ ರೇಗಿದ್ಮೇಲೆ ಸುಮ್ಮನಾದ್ರೆ, ಯಾಕೆ ಗೊತ್ತೇ ಅವ್ರದೇ ತಪ್ಪು. ಸೊ ಸುಮ್ಮನಾದರು.
ಬಟ್ ಈ ನಡುವೆ ನೆಕ್ಸ್ಟ್ ಡೇ ಬೇಕು ನಮಗೆ. ನಾವೆಲ್ಲೋ ದೂರದಲ್ಲಿದ್ದೀವಿ, ಬೆಂಗಳೂರಲ್ಲ ಎಲ್ಲ ಮೈಸೂರಲ್ಲಿದ್ದರೆ ತಕ್ಷಣ ಹೋಗಿ ತೊಗೊಂಬಂದ್ಬಿಡ್ಬೋಯ್ತು, ಅಲ್ಲಿ ಸಿಗೋಲ್ಲ. ಆವಾಗ ತಕ್ಷಣ ನಮ್ಮ ಶ್ಯಾಮ್ ಅಂತಂದ್ಬಿಟ್ಟು ಅದೇ ಹೀರೋಯಿನ್ ತಮ್ಮನ ಪಾತ್ರ ಮಾಡಿರೋನು ವಿಜಯ್ ಅವರ ಫ್ರೆಂಡು, ಅವ್ರು ತಕ್ಷಣ ಇಲ್ಲ ನಮ್ಮ ತಮ್ಮನ ಹತ್ರ ಇದೆ ದಾವಣಗೆರೆಯಲ್ಲಿ, ರಾತ್ರಿಯೇ ಹೇಳಿ ಬಸ್ಸಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ತಕ್ಷಣ ಹೇಳಿ ಅದನ್ನು ರಾತ್ರಿ ಬಸ್ಸಲ್ಲಿಂದ ದಾವಣಗೆರೆಯಿಂದ ಹೊರಡೋ ಬಸ್ಸಲ್ಲಿ ಕಳಿಸ್ಕೊಟ್ರು. ಅದು ಏನಂತಂದರೆ ಅದು ರಾತ್ರಿ 2:15 ಆಯಿತು ಅಲ್ಲ 3:00 ಬರ್ತದೆ ಅಂತ ಆ ಬಸ್ ಡ್ರೈವರ್ ಹೇಳಿದ್ದಾನೆ. ಸರಿ, ಇಲ್ಲೇನಾಗಿದೆ ಶ್ಯಾಮು ಮತ್ತು ವಿಜಯವರು ಆಯಿತು ನಾವು 3:15 ಕಲೆಕ್ಟ್ ಮಾಡ್ಕೊಂಬರೋಣ ಅಲ್ಲಿ ಮೂಡಿಗೆರೆಗೆ ಅಂತ ಅಂದ್ಬಿಟ್ಟು ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ದಾರೆ ಇಬ್ಬರು. ಅಲ್ಲಿ ನನ್ನ ಪಕ್ಕನೇ ಮಲಗ್ತಿದ್ರು, ಈ ಕಡೆ ಶ್ಯಾಮು ಈ ಕಡೆ ವಿಜಯ್ ಮಲಗ್ತಾಯಿದ್ರು. ಸೊ ಮಲಗಿದ್ದಾರೆ. ಬಟ್ ಅಲ್ಲೇನಾಗಿದೆ ಆ ಬಸ್ ಸ್ವಲ್ಪ ಬೇಗನೆ ಬಂದುಬಿಟ್ಟು 2:15 ಫೋನ್ ಮಾಡಿಬಿಟ್ಟಿದ್ದಾರೆ. ಬಂದಿದ್ದೀನಿ ಸರ್, ನಮ್ಮ ಮೂಡಿಗೆರೆ ಹತ್ರ ಇದ್ದೀನಿ, ಇನ್ನೊಂದು ಸ್ವಲ್ಪ 20 ನಿಮಿಷದಲ್ಲಿ ನಾನು ಇದಕ್ಕೆ ಒಟ್ಟಿಗೆ ಯಾರಕ್ಕೆ ಬರ್ತೀನಿ ಅಂತ ಅಂದ್ಬಿಟ್ಟು. ಸರಿ, ಆ ಟೈಮಲ್ಲಿ ನನಗೂ ಹೆಸರ ಇಲ್ಲ, ಶ್ಯಾಮ್ಗೂ ಗೊತ್ತಿಲ್ಲ, ವಿಜಯ್ ಅವರು ಅದು ಯಾವಾಗ ಎದ್ದರು ಯಾವಾಗ ಹೋದ್ರು ಗೊತ್ತಿಲ್ಲ. ಹೋಗಿ ಬಂದು ಈಸ್ಕೊಂಬಂದು ಅದನ್ನು ಮಲ್ಕೊಂಡು ಬಿಟ್ಟಿದ್ದಾರೆ. ಆಮೇಲೆ 3:15 ಅಲಾಮ್ ಆಗಿದೆ. ಶ್ಯಾಮ ಎದ್ಬಿಟ್ಟು ಗಡಿ ಬಿಡಿಲಿ, ಅಲಾಮ್ ಆಯಿತು ಬಾ ವಿಜಯ್ ಹೋಗೋಣ ಟೆಂಟ್ ಇಸ್ಕೊಂಬರ್ಬೇಕು ಅಂತ ಹೇಳ್ತಾಯಿದ್ದಾರೆ. ಆವಾಗ ವಿಜಯ್ ಅಂದರು ನಾನು ಹೋಗಿ ಆಯಿತು ಈಸ್ಕೊಂಡು ಬಂದು ಆಯಿತು ಅಂತಂದರು. ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ವಿಜಯ್ ಅವರು ಜಸ್ಟ್ ಬೆಳಗ್ಗೆ ಹೊತ್ತು ಶೂಟಿಂಗ್ ಟೈಮಲ್ಲಿ ಮಾತ್ರ ಕೆಲಸ ಅಂತಲ್ಲ, ರಾತ್ರಿ ಹೋಗೋದು ಈ ಥರದ ಕೆಲಸಗಳಿರ್ಬೋದು, ಅಥವಾ ಯಾರೋ ಆರ್ಟಿಸ್ಟ್ ಬಂದರು ಪಿಕಪ್ ಮಾಡಬೇಕು, ಈ ಥರ ತುಂಬ ಹಾರ್ಡ್ ವರ್ಕಿಂಗ್ ಮಾಡಿ ಎಲ್ಲ ಕೆಲಸಗಳನ್ನು ಕೂಡ ಅಚ್ಚುಕಟ್ಟಾಗಿ ಕಾನ್ಫಿಡೆಂಟಾಗಿ ಮಾಡ್ತಾಯಿದ್ರು. ಅದೊಂದು ಮಾತ್ರ ವಿಷಯದಲ್ಲಿ ತುಂಬ ನನಗೆ ಖುಷಿ ಇದೆ. ಸೊ ಇನ್ನು ಇದಕ್ಕೆ ಬಂದಾಗ ಸೊ ನೆಕ್ಸ್ಟ್ ಡೇ ಹಾಡನ್ನು ನಾವು ಮುಗಿಸ್ವಿ, ಎಲ್ಲ ಚೆನ್ನಾಗೂ ಬಂತು, ಎಲ್ಲ ಇದಾಯಿತು. ಅದೇ ಟೈಮಲ್ಲಿ ನಾವು ಒಂದು ಇದನ್ನು ಕೂಡ ಶೂಟ್ ಮಾಡಿದ್ವಿ, ಒಂದು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ನಾವು. ಒಂದು ಹಾಡು ಫಿಲಾಸಫಿಕಲ್ ಸಾಂಗ್ ಇದೆ, ಹೇಳುವರಾರು ಕೇಳುವರಾರು ಅಂತ. ಅದಕ್ಕೆ ವಿಜಯ್ ಅವರೇ ಕೊರಿಯೋಗ್ರಫಿ ಮಾಡಿದ್ದು. ಅದು ಎಷ್ಟು ಚೆನ್ನಾಗಿ ಮಾಡಿದ್ದು ಅಂತಂದರೆ ತುಂಬ ಚೆನ್ನಾಗಿ ಬರ್ತಾಯಿದ್ದೀವಿ ಸರ್, ಇನ್ನೂ ಚೆನ್ನಾಗಿ ಮಾಡಿ ಅಂತಂದ್ಬಿಟ್ಟು ಆ ಯೂನಿಟ್ ಅವರೇ ಕೂಡ ಸರ್ ನಾವು ಇನ್ನೊಂದು ಟೇಕ್ ತೊಗೋತೀವಿ ಅಂತ ಹೇಳ್ಬಿಟ್ಟು ಅವರೇ ಸಪೋರ್ಟ್ ಮಾಡಿ ಮಾಡಿಸಿದ್ರು. ತುಂಬ ಚೆನ್ನಾಗಿ ಬಂದಿದೆ ಅದು. ಸೊ ಒಟ್ಟಿನಲ್ಲಿ ಇಷ್ಟೆಲ್ಲ ಚಾಲೆಂಜಸ್ಗಳು, ಇಷ್ಟೆಲ್ಲ ತೊಂದರೆಗಳಿದ್ದರೂ ಕೂಡ ನಾವು ಹೇಗೋ ಮಾಡಿ ಫಸ್ಟ್ ಸ್ಕೆಡ್ಯೂಲ್ ಅದು ಏನೆರಡು ಸ್ಕೆಡ್ಯೂಲ್ ಆಗಿತ್ತು, ಅದರಲ್ಲಿ ಮೊದಲನೇ ಸ್ಕೆಡ್ಯೂಲಲ್ಲಿ ನಮ್ಮ ಸಾಂಗ್ಸ್ಗಳನ್ನೆಲ್ಲ ಶೂಟ್ ಮಾಡಿಸ್ಕೊಂಡು ಬಂದ್ವಿ. ಮತ್ತು ನೆಕ್ಸ್ಟು ಸ್ಕೆಡ್ಯೂಲ್ಗೆ ರೆಡಿ ಆದ್ವಿ. ಆ ನೆಕ್ಸ್ಟ್ ಸ್ಕೆಡ್ಯೂಲ್ ಯಾವ ಥರ ಆಯಿತು, ಹೇಗೆ ಮುಗಿಸಿದ್ವಿ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.